ಹಾಯ್ ಹಲೋ ನಮಸ್ಕಾರ. ನಿಮ್ಮ ಪ್ರೀತಿಯ ನೀರೋಷಿನಿ ನಚಿಕೇತ್ ಬ್ಲಾಗ್ಸ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ತಿಳ್ಕೊಂಡೇವಿ. ನಾವು ಆರಾಮದೇವ್ರಿ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಚಟ್ನಿ ಮಾಡತ್ತೇವ್ರಿ. ಇವು ಬಿಸಿ ರೊಟ್ಟಿ ಮುಟ್ಗಿ ಒಳಗೆ ಹಾಕೊಂಡು ತಿನ್ನಕ್ಕಂತೂ ಭಾರಿ ಆಗಿರ್ತೈತ್ರಿ ಚಟ್ನಿ. ಒಂದ್ಸಲ ನೀವು ಮಾಡಿ ನೋಡಿ. ಇವನ್ನ ಶೇಂಗಾನ ಸ್ವಲ್ಪ ಹಂಚಿನಾಗ ಹುರಿಯತ್ತೇವ್ರಿ. ಮ್ಯಾಗಿನ ಸ್ವಲ್ಪ ಕೆಂಪಾಗೋಂಗೆ ಹುರ್ಕೊಂಡ್ರಿ. ಅಷ್ಟು ಅಗದಿ ಹೊತ್ಸೋಂಗೆ ಏನು ಹುರಿಯಕ್ಕೆ ಹೋಗ್ಬೇಡ್ರಿ. ಇವನ್ನ ಸ್ವಲ್ಪ ಒಂಚೂರು ಮ್ಯಾಗ ಹೊಳ್ಳಾಡ್ಸ್ಕೊತ ಇರ್ಬೇಕ್ರಿ. ಯಾಕಂದ್ರೆ ಮತ್ತೆ ಹೊತ್ತಿದ್ವಂದ್ರೆ ಚಟ್ನಿ ಅಷ್ಟು ರುಚಿ ಆಗಂಗಿಲ್ರಿ ಅದು. ನೋಡ್ರಿ ಹಿಂಗೆ ಸ್ವಲ್ಪ ಕಲರು ಮ್ಯಾಗಿನ ಸುಡಾತವ, ಸಿಪ್ಪೆ ಎಲ್ಲ ಸುಟ್ಟೇವ್ರಿ ಶೇಂಗಾದು. ಈಗ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಂಡೇವ್ರಿ. ಅದಕ್ಕೆ ಏನೇನು ಬೇಕಾಗ್ತಾವಂದ್ರೆ, ಈ ಶೇಂಗಾನ ಸ್ವಚ್ಛಂಗೆ ಸಿಪ್ಪಿ ಬಿಡಿಸಿಟ್ಟಿದ್ವಿ ರೀ, ಹುರಿದಿಟ್ಟು ಶೇಂಗಾ ರೀ. ಆಮ್ಯಾಗ ಅಚ್ಚ ಖಾರದ ಪುಡಿ ರೀ, ಬೆಳ್ಳುಳ್ಳಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀವ್ರಿ. ಇದಿಷ್ಟು ಹಾಕಿಬಿಟ್ರಂದ್ರೂ ಚಟ್ನಿ ಭಾರಿ ಆಗ್ತೈತೆ ನೋಡ್ರಿ. ಯಾಕಂದ್ರೆ ನಮ್ಮ ಕಡೆ ಮಂದಿಗೆಲ್ಲ ಸ್ವಲ್ಪ ಖಾರ ಭಾಳ ಬೇಕ್ರಿ. ಒಂಚೂರು ಖಾರ ಜಾಸ್ತಿನೇ ಹಾಕಿರ್ತೀವಿ ರೀ ನಾವು. ನೀವು ಎಷ್ಟು ಬೇಕಷ್ಟು ನೋಡಿ ಹಾಕಿರಿ. ಮತ್ತು ನಮ್ಮ ಕಡೆ ಖಾರ ತಿಂತಾರೆ ಅಂಥೇಳಿ ನೀವು ಖಾರ ಜಾಸ್ತಿ ಏನು ಹಾಕಬೇಡ್ರಿ. ನೀವು ಹೆಂಗೆ ಮನ್ಯಾಗ ಮಾಡಿ ತಿಂತೀರಿ ಹಂಗೆ. ಇನ್ನು ಒಂದು ಮಿಕ್ಸಿ ಮಾಡ್ಕೊಂತೀವಿ. ಇವನ್ನ ಶೇಂಗಾ ಇದಕ್ಕೆ ಹಾಕ್ಕೊಂಡೇವಿ. ಅದಕ್ಕೆ ಸ್ವಲ್ಪ ಶೇಂಗಾ ಜೊತೆ ಖಾರ ಮಿಕ್ಸ್ ಆಗ್ಲಂತ ಒಂದು ಚಮಚದಷ್ಟು ಖಾರ ಹಾಕತ್ತೀವಿ ರೀ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀವಿ ರೀ. ಮಿಕ್ಸಿ ಮಾಡ್ಕೊಂಡ್ರಿ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಂಡೇವಿ. ಅದಕ್ಕೆ ಮೊದಲು ಸ್ವಲ್ಪ ಉಪ್ಪು ಖಾರ ಹಾಕತ್ತೀವಿ ರೀ. ಆಮೇಲೆ ಇದನ್ನ ಜಜ್ಜಿಟ್ಟಿದ್ದು ಬೆಳ್ಳುಳ್ಳಿ ಹಾಕತ್ತೀವಿ ರೀ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿರಿ ಕಲರು ಚೇಂಜ್ ಆಗೈತ್ರಿ. ಶೇಂಗಾ ಅದು ಎಣ್ಣೆ ಬಿಡ್ತೈತಲ್ಲ, ಇನ್ನೂ ಕಲರ್ ಬರ್ತೈತ್ರಿ ಇದು. ಈಗ ಅಗದಿ ಪರ್ಫೆಕ್ಟಾಗಿ ಶೇಂಗಾ ಚಟ್ನಿ ರೆಡಿ ಆಗೈತೆ ನೋಡ್ರಿ. ಇದನ್ನ ಬಿಸಿ ಬಿಸಿ ರೊಟ್ಟಿ ಜೊತೆಯಾರ ತಿನ್ನಿರಿ, ಚಪಾತಿ, ಅನ್ನ, ತುಪ್ಪ ಹಾಕ್ಕೊಂಡಾದ್ರೂ ತಿನ್ನಿರಿ. ಭಾರಿ ಇರ್ತೈತೆ ನೋಡ್ರಿ. ಒಂದ್ಸಲ ಟೇಸ್ಟ್ ಮಾಡಿ ನೋಡಿರಿ.